ಪ್ರೈಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ಇನ್ನ ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೆ, ಈ ವಾಕ್ಯದ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 139 ಅದರಲ್ಲಿ 23 ಮತ್ತು 24 ವಾಕ್ಯ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ನಾವು ಈ ಕೀರ್ತನೆಯಲ್ಲಿ ದಾವೀದನು ಪ್ರೇರೆ ದೇವರ ಸನ್ನಿಧಾನಿಗೆ ಬರ್ತಾನೆ, ಮಾತಾಡ್ತಾನೆ. ದೇವ, ನನ್ನನ್ನು ಪರೀಕ್ಷಿಸು, ನನ್ನ ಹೃದಯವನ್ನು ತಿಳಿದುಕೋ, ನಾನು ಶೋಧಿಸಿ ನಾನು ಅಲ್ಲಿ ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ನನ್ನ ಸನಾತನ ಮಾರ್ಗದಲ್ಲಿ ನಡೆಸು. ಪ್ರೇರೆ ಯಾಕೆ ಈ ರೀತಿ ದಾವೀದನ ಪ್ರಾರ್ಥನೆ ಮಾಡ್ತೀನಿ ಇದ್ದಾಗ್ತಾವೆ? ಇವತ್ತು ನಿಮ್ಮ ಎಲ್ಲ ಚಿಂತಾ ಭಾರಗಳಿಂದ ಇವತ್ತು ಅನೇಕರು ಈ ಸಲ ನೋಡೋರು ನಾನಾ ವಿಧ ಚಿಂತೆಯಲ್ಲಿ ಮುಳುಗಿದ್ದೀರಿ. ಪ್ರೇರೆ ನೀವು ಪ್ರಾರ್ಥನೆ ಮಾಡ್ತೀರಿ, ಆದರೂ ನಿಮ್ಮ ಚಿಂತೆಯಿಂದ ನಿಮಗೆ ಪರಿಹಾರ ಸಿಗುವುದಿಲ್ಲ. ನಿಮ್ಮ ಕಷ್ಟ ನಿಮಗೆ ಪರಿಹಾರ ಆಗುವುದಿಲ್ಲ, ನಿಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ, ನಿಮ್ಮ ಸಾಲ ಪರಿಹಾರ ಆಗುವುದಿಲ್ಲ, ನಿಮ್ಮ ರೋಗದ ಸಮಸ್ಯೆ ಹಾಗಾದರೆ ಎಲ್ಲ ಸಂಗತಿ ಪರಿಹಾರ ಬೇಕಾ? ದೇವರ ಹತ್ರ ಬನ್ನಿರಿ, ದೇವರಿಗೆ ಗುಣಗುಟ್ಟಬೇಡಿ. ದೇವ, ನನ್ನ ಹೃದಯವನ್ನು ಪರೀಕ್ಷಿಸಿ, ದೇವ ನನ್ನ ಅಂತರ ಶೋಧಿಸು. ಎಲ್ಲಿಯಾದರೂ ನಾನು ನಿನ್ನ ಆಜ್ಞೆಗೆ ಅವಿಧ ನಡೆದಿದ್ದೆನೋ, ಎಲ್ಲಿಯಾದರೂ ನಾನು ಅರಿಕೆ ಮಾಡಿದ ಪಾಪಗಳುಂಟೋ ಅವಿದ ಈ ರೀತಿ ಪ್ರೇರೆ ದೇವರ ಸನ್ನಿಧಿ ಬಂದನು. ದೇವನ ಪರೀಕ್ಷೆ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಮತ್ತು ಪರೀಕ್ಷಿಸುವಾಗ ಪವಿತ್ರಾತ್ಮನು ಪ್ರೇರೆ ನಿಮ್ಮ ಆಶೀರ್ವಾದಕ್ಕೆ, ನಿಮ್ಮ ಬಿಡುಗಡೆಗೆ, ಅದು ನಿಮ್ಮ ಪ್ರಾರ್ಥನೆ ಅಡ್ಡಿ ಇರುವ ಗುಪ್ತದ ಪಾಪಗಳಿರಬಹುದು, ಅದು ಬೇಕೆಂದು ಮಾಡೋ ಪಾಪಗಳಿರ್ಬೋದು, ವಾಕ್ಯದ ಮುಖಾಂತರ ನಮಗೆ ತೋರಿಸಿಕೊಡುವಾಗ ನಿಜವಾಗಿ ನೀವು ಅದು ಪಶ್ಚಾತ್ತಾಪಟ್ಟು ಬಿಟ್ಟು ಬಿಡುವುದೇ 100% ದೇವರ ಕರುಣೆ ಹೊಂದಿಕೊಂಡಿದ್ದೀರಿ. ಹಾಗಾದರೆ ಈ ವಾಕ್ಯದ ಪ್ರಕಾರ ಹೇಗೆ ನೀವು ದೇವರ ಪರೀಕ್ಷೆ ಯಾವ ರೀತಿ ಕೆಲವು ಸಂಗತಿಗಳನ್ನು ನೋಡೋದು. ಮೊದಲನೇ ಸಂಗತಿಯಾಗಿದೆ, ದಿನಾಲೂ ದೇವರ ವಾಕ್ಯದಿಂದ ನಮ್ಮ ಹೃದಯಗಳನ್ನು ಪರೀಕ್ಷಿಸುವವರು ಆಗಬೇಕು. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಅದೇ ತಿಂಗಳಿನ 24ನೆಯ ದಿನದಲ್ಲಿ ಇಸ್ರಾಯೇಲರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲ ಅನ್ಯ ಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದರು. ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರಗಳನ್ನು ಪಾರಾಯಣ ಮಾಡಿಸಿದರು. ತರವೇ ಇನ್ನು 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡ ಬಿದ್ದು ಪಾಪವನ್ನು ಅರಿಕೆ ಮಾಡಿದರು. ನಾವು ನೆಹೆಮೀಯನ ಕಾಲದಲ್ಲಿ ದೊಡ್ಡ ಉಜ್ಜೀವನ ಬಂದಿದ್ದು. ಈ ಉಪವಾಸ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಬಲ ಉಂಟು. ಅದೇ ಉಪವಾಸ ಪ್ರಾರ್ಥನೆ ಅರ್ಥ ಬರೀ ಊಟ ಬಿಡೋದು ಮಾತ್ರ. ಊಟ ಬಿಟ್ಟುಕೊಂಡು ಕೆಲಸಗಳನ್ನು ಬದಿಗಿಟ್ಟುಕೊಂಡು ಮೊಬೈಲ್ ಸೈಲೆಂಟ್ ಇಟ್ಟುಕೊಂಡು ದೇವರ ಸನ್ನಿಧಾನಕ್ಕೆ ಬರಬೇಕು. ಅಲ್ಲಿ ದೇವರ ಸೇವಕರು ಕೊಡುವಂಥ ಪ್ರಬೋಧನೆ ವಾಕ್ಯ ಆಗಬಹುದು, ಕೊಡುವ ಬೈಬಲ್ ಸ್ಟಡಿ ಆಗ್ಬೋದು, ಕೊಡುವ ಉತ್ತೇಜನ ವಾಕ್ಯ ಓದ್ಕೊಂಡು ಆ ವಾಕ್ಯಗಳನ್ನು ಇಲ್ಲಿ ಏನು ಮಾಡಿದ್ರು, ಈ ಜನರು ನೆಹೆಮೀಯ ಪಾಸ್ಟರ್ ಹಾಕಿಕೊಂಡು ಉಪವಾಸನ ಕರೆಯುವಾಗ ಅವನ ಸಭೆ ಎಲ್ಲ ವಿಶ್ವಾಸರು ಉಪವಾಸ ನೆರೆದು ಬಂದಾಗ ನೆಹೆಮೀಯನು ಏನು ಮಾಡಿದನು, 3 ಗಂಟೆ ಕಾಲ ಧರ್ಮಶಾಸ್ತ್ರವನ್ನು ಓದಿದ. ಧರ್ಮಶಾಸ್ತ್ರ ದೇವರು ಕೊಟ್ಟ ಎಲ್ಲ ಆಜ್ಞೆಗಳು ಓದಿದ್ದನು. ಆ ಓದುವಾಗ ಈ ಜನ ಲಕ್ಷ್ಯವಿಟ್ಟು ಕೇಳುವಾಗ ಅವರಿಗೆ ಪಶ್ಚಾತ್ತಾಪ ಬಂತು. ಅಯ್ಯೋ, ದೇವರ ಆಜ್ಞೆಯನ್ನು ಅವಿದ. ಆ ರೀತಿ ದೇವರ ಆತ್ಮನು ಉಪವಾಸ ದಿನ ಗೊತ್ತು ಮಾಡಲಿಕ್ಕೆ ಹೇಳಿದ ಸಭೆಯಲ್ಲಿ. ಆಗ ಸಭೆಯು ಉಪವಾಸ ದಿನ ಗೊತ್ತು ಮಾಡುವಾಗ ಬನ್ನಿರಿ ಉಪವಾಸ ಪ್ರಾರ್ಥನೆಗೆ. ಅಲ್ಲಿ ದೇವರ ಸೇವಕರು ಕೊಡುವ ಸಂದೇಶ, ಬೈಬಲ್ ಸ್ಟಡಿ, ಉತ್ತರ ಪ್ರವಾದನೆ ವಾಕ್ಯ ಲಕ್ಷ್ಯವಿಟ್ಟು ಕೇಳಿ. ಆಗ ದೇವರು ಮಾತನಾಡುತ್ತಾನೆ. ಆಗ ನಿಮ್ಮ ಲಕ್ಷ್ಯರು ಕೇಳುವಾಗ ನಿಮ್ಮ ಒಳಗೆ ಅದು ಪಾಪ ಇದನ್ನು ತೋರಿಸಿಕೊಡುವಾಗ ಈ ರೀತಿ ನೀವು ಪಶ್ಚಾತ್ತಾಪ ಪಡಿತರು. ಆ ಉಪವಾಸ ನಿಮ್ಮ ಜೊತೆ ಆಶೀರ್ವಾದ ಬಿಡುಗಡೆ ಉಂಟು ಮಾಡುತ್ತೆ. ಇಲ್ಲಿ ನೆಹೆಮೀಯ ಕಾಲದಲ್ಲಿ ದೊಡ್ಡ ಉಜ್ಜೀವನ ಮತ್ತು ಆ ಸಭೆಯಲ್ಲಿ ಅನೇಕ ವ್ಯಭಿಚಾರ ಪಾಪಗಳು, ಅನೇಕ ನಾನಾ ಪಾಪಗಳಿತ್ತು. ಅದು ನೆಹೆಮೀಯ ಸಭಾಪಾಲಕನು ಉಪವಾಸ ಗೊತ್ತು ಮಾಡಿದನು. ಮತ್ತು 3 ಗಂಟೆ ಕಾಲ ಅದರ ಓದುವಾಗ ಜನರು 3 ಗಂಟೆ ಕಾಲ ತನಕ ಪಾಪವನ್ನು ಅರಿಕೆ ಮಾಡಿದರು. ಪೂರ್ವಿಕರ ಪಾಪನ ಈ ರೀತಿ ಮಾಡುವಾಗ ಅವರ ಜೊತೆ ಬಿಡಿ ಆಗಿದೆ. ಪ್ರಿಯರೇ,
ಸ್ವಪರೀಕ್ಷೆ ಮಾಡುವುದು ಇದು ಅರ್ಥವಾಗಿದೆ. ದೇವರ ಮುಂದೆ ಬರಬೇಕು. ಯಾವ ಕಷ್ಟ ಬಂದರೂ ಯಾವ ಸಮಸ್ಯೆ ಬಂದರೂ ದೇವರು ಕಾರಣ ಅಲ್ಲ, ನೀವು ಕಾರಣ. ದೇವರು ಗುಣಗುಟ್ಟುತ್ತಾರೆ, ದೇವರು ಒಳ್ಳೆಯವನಾಗಿದ್ದಾನೆ. ಅದು ನಿಮ್ಮ ಪಾಪ ನಿಮಿತ್ತವಾಗಿ ಅದು ಬಂದಿದೆ. ಏನು ಪಾಪ ಎಂಬುದಾಗಿ ಗೊತ್ತಾಗಬೇಕಾದ್ರೆ ಈ ರೀತಿ ನೀವು ವಾಕ್ಯದ ಮುಂದೆ ಬರುವಾಗ ವೈಯಕ್ತಿಕವಾಗಿ ವಾಕ್ಯವನ್ನು ಆಳವಾಗಿ ಧ್ಯಾನ ಮಾಡಬೇಕು. ಸಭೆಗೆ ಬರುವಾಗ ಸಭೆಯಲ್ಲಿದ್ದರು ಸೇರಿಕೊಳ್ಳೋ ಮಾತನ್ನು ಲಕ್ಷ್ಯವಿಟ್ಟು ಗಮನವಿಟ್ಟು ಕೇಳುವಾಗ ಆ ವಾಕ್ಯದಲ್ಲಿರೋ ಅಭಿಷೇಕವು ನಿಮಗೆ ಪಶ್ಚಾತ್ತಾಪ, ಅಲ್ಲಿಯೇ ನೀವು ಪಶ್ಚಾತ್ತಾಪ ನಂತರ ಕೂಡಲೇ ಪಶ್ಚಾತ್ತಾಪಡುತ್ತಾರೆ. ಆ ಉಪವಾಸವು ಆ ಪ್ರಾರ್ಥನೆಯು ನಿಮಗೆ ಬಿಡುಗಡೆ ಉಂಟು ಮಾಡುತ್ತದೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತದೆ. ಇದು ಅರ್ಥವಾಗಿದೆ ಪ್ರಿಯರೇ. ದಿನಾಲು ದೇವರ ವಾಕ್ಯದಿಂದ ಸ್ವಪರೀಕ್ಷೆ ಮಾಡು, ಇದು ಅರ್ಥವಾಗಿದೆ. ಎರಡನೇ ಸಂಗತಿ ನೋಡುತ್ತೇವೆ, ನಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವವರು ಆಗಬೇಕು. ಕೀರ್ತನೆ ಪುಸ್ತಕ 19 ಅದೇ 12 ಮತ್ತು 13ನೇ ವಾಕ್ಯ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು, ಮರೆಯಾದುಗಳಿಂದ ನಾನು ನಿರ್ಮಲ ಪಡೆ. ಅನೇಕ ತಪ್ಪುಗಳು ಪ್ರತಿದಿನ ದೇವರ ಮಕ್ಕಳು ಮಾಡುತ್ತಾರೆ. ಕೆಲವು ತಪ್ಪುಗಳು ಗೊತ್ತಿರುವುದಿಲ್ಲ, ಅದಕ್ಕೆ ಪ್ರೇರೆ ಇಲ್ಲಿ ದಾವೀದ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು, ಮರೆಯಾದ ನಿರ್ಣಯ. ಈ ರೀತಿ ನೀವು ವಾಕ್ಯ ಓದುವಾಗ, ವಾಕ್ಯ ಧ್ಯಾನಿಸುವಾಗ, ಸಭೆಯಲ್ಲಿ ಕೊಡಿಸ ಕೇಳುವಾಗ ನಿಮಗೆ ದೇವರ ಹತ್ರ ಪಶ್ಚಾತ್ತಾಪ ಕೊಡುತ್ತಾನೆ ಪ್ರೇರೆ. ಅದು ಮೂಲವಾಗಲೇ ಅದರಲ್ಲಿ ಬೇಕೆಂದು ಪಾಪ ಮಾಡಿದೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪ ನನ್ನ ಆಳದಿರಲಿ, ಆಗ ನಾನು ತಪ್ಪಿಲ್ಲದವನಾಗಿ ಮಾದರೋಕೆ ಒಳಗಾಗುವುದಿಲ್ಲ. ಪ್ರೇ ಬೇಕೆಂದು ಪಾಪ ಮಾಡುವರಿದ್ದಾರೆ, ಆ ಪಾಪ ನಿಮ್ಮನ್ನು ಕಂಟ್ರೋಲ್ ಮಾಡ್ತೇವೆ. ಮತ್ತು ಆ ಪಾಪ ಇನ್ನೂ ದೊಡ್ಡ ಪಾಪ. ಅದೇ ಪ್ರಿಯರೇ, ನೀವು ಬರೀ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಆಗ ದೇವರ ಕರುಣೆ ಬರುತ್ತದೆ. ಮತ್ತು ಮರೆಯಾದಗಳು ಪಾಪಗಳು, ಗುಪ್ತವಾದ ಪಾಪಗಳು ನಿಮಗೆ ಕಂಡು ಬರಬೇಕಾದ್ರೆ ದೇವರ ವಾಕ್ಯ ಆಳಾಗಿ ಧ್ಯಾನ ಮಾಡಬೇಕು. ದೇವರ ವಾಕ್ಯ ಬೋಧಿಸುವ ಬೋಧನೆ ಈ ಟಿ ವಿ ಮೇಲೆ ಕೇಳುವ ಲಕ್ಷ್ಯವಿಟ್ಟು ಕೇಳಿರಿ ಪ್ರಿಯರೇ. ಈ ಸಂದೇಹ ನಿಮಗೆ ರೆಕಾರ್ಡ್ ಆಗಿ ಯೂಟ್ಯೂಬ್ನಲ್ಲಿ ಸಹಿತ ಕೇಳಿರಿ. ಎಷ್ಟು ಕೇಳಿತು ಲಕ್ಷ್ಯ ಕೊಟ್ಟು ಕೇಳಿ. ಆಗ ನಿಮಗೆ ಪಾಪ ನಿಮಗೆ ಪಶ್ಚಾತ್ತಾಪ ಪಡುವಾಗ ನಿಮಗೆ ಬಿಡುಗಡೆ ಬರುತ್ತದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಕೀರ್ತನೆ 139 ಅದೇ 1-4ನೇ ವಾಕ್ಯ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದಿರುವುದು ಒಂದೂ ಇಲ್ಲ. ಪ್ರೇರೆ, ದಾವೀದನಿಗೆ ಈ ಒಂದು ಪ್ರಕರಣ ಸಿಕ್ಕಿತು. ನೀವು ಕೂತ್ಕೊಳ್ಳುವುದು, ಮಲಗುವುದು, ಮಾತನಾಡುವುದು ಎಲ್ಲವೂ ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಪ್ರೇರೆ, ನೀವು ದೊಡ್ಡ ಪಾಪಗಳು ಮಾಡದಿದ್ದರೂ ಆಲೋಚನೆಯಲ್ಲಿ ನೀವು ಪಾಪ ಮಾಡುವವರಾಗ್ತೀರಿ. ಅನೇಕರು ಬಾಯಿ ಮಾತ್ರ ಪಾಪ ಎಲ್ಲ ಸಣ್ಣ ಸಣ್ಣ ಪಾಪಗಳೇ ಪ್ರೇರೆ ನಿಮ್ಮ ಆಶೀರ್ವಾದಕ್ಕೆ ತಡೆಗಳು. ಅದಕ್ಕೆ ನಾವು ನೋಡುತ್ತೆ ಐಜಯ ಪ್ರವಾದನೆ ಪುಸ್ತಕ 59ನೇ ಅಧ್ಯಾಯದಲ್ಲಿ 1-2 ವಾಕ್ಯದ ಹೀಗಿರ್ತದೆ. ಯೆಹೋವನ ಹಸ್ತವು ರಕ್ಷಿಸಲಾರದಾಗೆ ಮೋಟುಗೈಯಲ್ಲ, ಆತನ ಕಿವಿಡಲ್ಲ. ನಿಮ್ಮ ಪಾಪ ಅಪರಾಧಗಳೇ ನಿಮ್ಮನ್ನು ದೇವರಿಂದ ಆಗಲು ಸಹ ಬಂದಿವೆ ಎಂಬುದಾಗಿ ಯೆಶಾಯ. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಕೂಗುತ್ತಾರೆ, ಅಯ್ಯೋ ದೇವ. ಅದೇ ಅವರ ಪ್ರಾರ್ಥನೆ ಉತ್ತರವೇ ಬರ್ತದೆ. ಕಾರಣ ಪ್ರೇರೆ, ನೀವು ಹುಡುಕಿಕೊಂಡು ಬರಬೇಕು. ಅದಕ್ಕೆ ದಾವೀದನೇ, ದೇವ ನನ್ನ ಪರೀಕ್ಷಿಸು, ನಾನು ಕೂತ್ಕೊಳ್ಳುವುದು, ಮಲಗುವುದು, ಮಾತನಾಡೋದು ನಿಮಗೆ ಆಗದೆ ಪ್ರೇರೆ. ಸಣ್ಣ ಸಣ್ಣ ಪಾಪಗಳು ಸಹ ನಿಮ್ಮ ತಡೆ ಹಿಡಿಯುತ್ತದೆ. ಅದಕ್ಕೆ ನೋಡಿ ಪರಮಗೀತ ಪುಸ್ತಕ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೀಗೆ ಉಂಟು. ತೋಟಗಳನ್ನು ಹಾಳು ಮಾಡುವ ಸಣ್ಣ ಸಣ್ಣ ನರಿಮರನ್ನು ಹಿಡಿಯಿರಿ. ನಮ್ಮ ತೋಟಗಳು ಹೂವಾಗಬೇಕು. ಸಣ್ಣ ಸಣ್ಣ ನರಿಮರು, ಸಣ್ಣ ಸಣ್ಣ ಪಾಪಗಳೇ ನಿಮ್ಮ ಆಶೀರ್ವಾದವನ್ನು ಹಾಳು ಮಾಡ್ತವೆ, ನಿಮ್ಮ ಆತ್ಮ ಜೀವಿತವನ್ನು ನಷ್ಟ. ಅದಕ್ಕೆ ಪ್ರೇರೆ ದೇವರ ಹತ್ರ ಬರಬೇಕು, ವಾಕ್ಯದ ಮುಖದ ಪರೀಕ್ಷೆ ಮಾಡಬೇಕು ಮತ್ತು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಮತ್ತು ಪಾಪವನ್ನು ಬಿಟ್ಟು ಬಿಡಬೇಕು. ಕರುಣೆ ಸಿಗಬೇಕಾದರೆ ನಾನು ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಇಲ್ಲಿ ಮಾತ್ರ ನಿಮ್ಮ ಪಾಪಗಳನ್ನು ಬಚ್ಚಿಡಬಾರ್ದು. ನಿಮ್ಗೆ ಗೊತ್ತಾದ ನಂತರ ಒಪ್ಪಿಕೊಳ್ಳಬೇಕು. ಬಿಟ್ಟು ಬಿಟ್ಟರೆ ಮಾತ್ರ ಕರುಣೆ ಸಿಗ್ತದೆ, ಇಲ್ಲದೆ ಕರುಣೆ ನಿಮಗೆ ಸಿಗುವುದಿಲ್ಲ. ಹೊಸ ಒಡಂಬಡಿಕೆ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ಅಪ್ಪಸ್ತಲ ಯೋಹನ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ನಮ್ಮಲ್ಲಿ ದೇವರ ವಾಕ್ಯ ದಿನಾಲು ಓದುವವರು, ದಿನಾಲು ಧ್ಯಾನ ಮಾಡುವವರು
ಆಗಬೇಕು. ಆಗ ಎಂದಿಗೂ ನಮ್ಮಲ್ಲಿ ಪಾಪ ಇಲ್ಲ ಹೇಳುವುದಿಲ್ಲ. ಯಾರು ಓದಿಲ್ಲವು ಯಾರು ಅವ್ರು ಹೇಳ್ತಾರೆ ನಮ್ಮಲ್ಲಿ ಪಾಪ ಇಲ್ಲ ಮೋಸ ಪಡೆ. ಪ್ರತಿಯೊಬ್ಬ ವಿಶ್ವಾಸಿಯು ನಾವು ಅರ್ಥ ಮಾಡಿಕೊಳ್ಳಬೇಕು. ದೊಡ್ಡ ದೊಡ್ಡ ಪಾಪಗಳು ಮಾಡದಿದ್ದರು ಆಲೋಚನೆಯಲ್ಲಿ ಬಾಯಿ ಮಾತಿನಲ್ಲಿ ಪಾಪವನ್ನು ಮಾಡುವವರಾಗ್ತಾರೆ. ಅದಕ್ಕೆ ಈ ಪಾಪಗಳು ಸಹ ನಿಮ್ಮ ಆಸೆ ಅಡ್ಡಿ. ಅದಕ್ಕೆ ಅಲ್ಲಿ ಯೋಹನ ಹೇಳ್ತಾನೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ಮತ್ತು ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಅದಕ್ಕೋಸ್ಕರ ನಿಮಗೆ ಆಶೀರ್ವಾದ ಬೇಕಾ? ಪ್ರತಿದಿನ ಮುಂಜಾನೆ ಜಾವದಲ್ಲಿ ರಾತ್ರಿ ಮಲಗುವಾಗ ದೇವರ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು ಮತ್ತು ಪ್ರಾರ್ಥನೆ ಮಾಡಿ ದೇವ ಈ ವಾಕ್ಯದ ಮನೆಯಲ್ಲಿ ಮಾತನಾಡುವಾಗ ಇರೋ ಸಣ್ಣ ಸಣ್ಣ ಪಾಪಗಳು ಸಹ ಒಪ್ಪಿಕೊಂಡು ಅರಿಕೆ ಮಾಡುತ್ತಾರೆ. ಯೇಸು ನಮ್ಮ ತೋರು ಶುದ್ಧೀಕರಿಸಿದೆ. ಆಗ ನಿಮ್ಮ ಆಶೀರ್ವಾದಕ್ಕೆ ಯಾವ ಅಡ್ಡಿ ಇರುವುದಿಲ್ಲ. ಆಶೀರ್ವಾದದ ಬಾಗಿಲು ಯಾವ ತೆರೆದಿರ್ತದೆ. ಇಲ್ಲದಿದ್ದರೆ ಆ ಸಣ್ಣ ಸಣ್ಣ ಪಾಪಗಳು ಗೂಡು ಕಟ್ಟುತ್ತವೆ ಮತ್ತು ಒಂದಿನ ಆಶೀರ್ವಾದ ಬಾಗಿಲು ಮುಚ್ಚಲ್ಪಡುತ್ತೆ. ಅದಕ್ಕೆ ನಿಮ್ಮ ಕಷ್ಟ ಸಂಕಟ ಅನುಭವ ಮಾಡಬೇಕು. ಅದಕ್ಕೆ ದಾವೀದನ ದೇವ ನನ್ನ ಪರೀಕ್ಷಿಸು ಮತ್ತು ಅದಕ್ಕೆ ಈ ರೀತಿ ನಿಮ್ಮ ಅದನ್ನು ಪರೀಕ್ಷಿಸುವವರು ಆಗಬೇಕು. ಪಾಪಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವರಾಗಬೇಕು. ಮೂರನೇ ಸಂಗತಿಯನ್ನು ನೋಡ್ತೇವೆ, ದಿನಾಲು ಶುದ್ಧ ಮನಸಾಕ್ಷಿ ಉಳ್ಳವರು ಆಗಬೇಕು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳಿದೆ, ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳು ನಿರ್ಣಯಿಸದಿದ್ದರೆ ನಮಗೆ ದೇವರದಲ್ಲಿ ಧೈರ್ಯ ಉಂಟು. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ಆದರೆ ನಂಬಿಕೆ ಇಲ್ಲ. ನೋಡಿ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ 100% ನಿಮ್ಮ ನಂಬಿಕೆ ಅಂತೆ ದೇವರು ತಗೊಳ್ಬೇಕು. ನಾವು ಯೇಸು ಕ್ರಿಸ್ತನ ರೋಗಿಗಳನ್ನು ಗುಣ ಮಾಡುವಾಗ ಆದರೆ ನೀನು ನಂಬಿದಂತೆ ನಿನಗಾಗಿದೆ. ಆಗದೆ ಅನೇಕ ನೀವು ದೇವರ ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ನಂಬಿಕೆ. ಅದು ಈ ನಂಬಿಕೆ ಬರಬೇಕಾದರೆ ಇಲ್ಲಿ ಏನು ಮಾಡಬೇಕು? ಅಪೊಸ್ತಲರು ಹೇಳಿದ್ರೆ, ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗೊಂಡು ನಿರ್ಣಯಿಸಿದ್ದರೆ ನಮಗೆ ದೇವರ ಧೈರ್ಯ ಉಂಟು. ಆಗದೆ ನಿಮ್ಮ ಹೃದಯ ನಿಮಗೆ ದೋಷ ತೀರ್ಪು ಕೊಡಬಾರದು. ಒಂದು ತೀರ್ಪು ಕೊಡುವುದಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಆ ನಂಬಿಕೆ ಇರುವುದಿಲ್ಲ, ಆ ಧೈರ್ಯ ಇರುವುದಿಲ್ಲ. ಅದು ನಮ್ಮ ಪ್ರಾರ್ಥನೆ ಕೇಳು. ಆಗದೆ ಆ ಧೈರ್ಯ ನಂಬಿಕೆ ನೀವು ನಿಮ್ಮ ಹೃದಯವು ದೋಷ ತೀರ್ಪು ಕೊಡುವಾಗ ದೇವರ ವಾಕ್ಯವನ್ನು ಪಡೆದರೆ ಅಲ್ಲಿ ಅನುಮಡಿಕೆ ದಿನ ಓದಬೇಕು, ಕೀರ್ತನೆ ಓದಬೇಕು, ಅದೇ ಹೊಸ ಅನುಮಡಿಕೆ ಪಡೆದರೆ ಅತಿ ಹೆಚ್ಚಾಗಿ ಓದಬೇಕು. ಎಷ್ಟು ದೇವರ ಓದುತ್ತೀರೋ ಅದರಲ್ಲಿ ಧ್ಯಾನ ಮಾಡುತ್ತೀರೋ ಅದರಲ್ಲಿ ನಿಮ್ಮ ಹೃದಯ ಹೊಂದೋದು ಬೇಡವಾ? ಪವಿತ್ರಾತ್ಮನೇ ಈ ವಾಕ್ಯದ ಮುಖಾಂತರ ಪರೀಕ್ಷಿಸು. ಹಾಗೆ ದೇವರ ಆತ್ಮನ ವಾಕ್ಯದ ಮುಖಾಂತರ ಧ್ಯಾನಿಸುವಾಗ ನಿಮ್ಮ ಪಾಪಗಳನ್ನು ತೋರಿಸಿಕೊಡುವಾಗ ಪಶ್ಚಾತ್ತಪಡುವುದಾದರೆ ನಿಮ್ಮ ಹೃದಯ ನಿಮ್ಮ ಮನಸ್ಸಾಕ್ಷಿ ನಿಮಗೆ ನಿರ್ದೋಷಿ ನಿರಾಪರಾಧಿ ತೀರ್ಪು ಕೊಡಬೇಕು. ಪ್ರೇರೆ ಆವಾಗ 20 ವಾಕ್ಯದ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯಗಳನ್ನು ಮಾಡುವುದಾಗಿದೆ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಬರೇ ನಿಮ್ಮ ಮನಸ್ಸಿಗೆ ಯಾವಾಗ ಶುದ್ಧೀಕರಿಸಲ್ಪಡುತ್ತೆ, ಯಾವಾಗ ಆತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರೋ ಮತ್ತು ಆತ ಆಗ ನಿಮ್ಮ ಮನಸ್ಸಾಕ್ಷಿ ನಿಮಗೆ ನಿರಾಪರಾಧಿ ಹೇಳ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಬಹುದು, ಉಪವಾಸ ಮಾಡ್ಬೋದು, ಆ ದೇವರ ಆಜ್ಞೆಗೆ ನೀವು ವಿಧೇಯರಾಗದಿದ್ದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧಿನ ತೀರ್ಪು ಕೊಡುವಾಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯ ಆ ನಂಬಿಕೆ ನಿಮಗೆ ಇರದ ನಿಮಿತ್ತಗೆ ನಿಮ್ಮ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಹಾಗೆ ನಿಮ್ಮ ಪ್ರಾರ್ಥನೆ ಮಾಡುವ ಧೈರ್ಯ ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು? ಆತನ ಎಲ್ಲ ಆಜ್ಞೆ ಕೈಕೊಂಡು ನಡೆಯುವಾಗ ನಿಮ್ಮ ಮನಸ್ಸಾಕ್ಷಿ ಅಪರಾಧ ತೀರ್ಪು ಕೊಡುವುದಿಲ್ಲ. ಮತ್ತು ಆತ ಎಣಿಕೆಯಲ್ಲಿ ಮೆಚ್ಚಿಕೊಂಡು ನಿಮ್ಮ ಕೆಲಸ ಆಗ್ಬೋದು, ನಿಮ್ಮ ಬಿಸ್ನೆಸ್ ಆಗ್ಬೋದು, ಎಲ್ಲವನ್ನು ಆತನ ಮೆಚ್ಚಿ ಕಾರ್ಯ ಮಾಡೋ ನೀವು ಏನು ಬೇಡಿದ್ರು ಆತನ ಹೊಂದುತ್ತೀರಿ. ಆ ಧೈರ್ಯ ನಿಮಗೆ ಮತ್ತು ಆ ನಂಬಿಕೆ ಪ್ರಕಾರ ದೇವರು ನಿಮ್ಮೆಲ್ಲ ಚಿಂತೆಗಳಿಂದ, ಎಲ್ಲ ನಿಮ್ಮ ಕಷ್ಟಗಳಿಂದ, ಎಲ್ಲ ರೋಗದಿಂದ, ಎಲ್ಲ ಸಾಲದಿಂದ, ಎಲ್ಲ ಕೊರತೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಪ್ರಿಯರೇ, ಅದಕ್ಕೋಸ್ಕರ ಪ್ರಿಯರೇ, ದಾವೀದನಿಗೆ ದಿನಾಲು ಹೃದಯ ಪರೀಕ್ಷಿಸುವುದು ಅತಿ ಇಂಪಾರ್ಟೆಂಟ್ ಆಗಿದೆ. 4ನೇ ಸಂಗತಿ ನೋಡ್ತೇವೆ, ಒಂದು ವೇಳೆ ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡದಿದ್ದರೆ ದೇವರ ನಮ್ಮನ್ನು ಶಿಕ್ಷೆಗೆ ಒಳಪಡಿಸುತ್ತಾನೆ. ಇಬ್ರಿಯವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ರಿಂದ 13ನೇ ವಾಕ್ಯ ತನಕ. Hebrews 12 verse 5 to 13. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದಿರೋ ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನನ್ನು ಗದರಿಸುವ ಬೇಸರಗೊಳ್ಳಬೇಡ. ಪಲ್ಲಿ ಅಪೊಸ್ತಲ ಪೌಲನೇ ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೋ, ಯಾರು ನೀವು ನಿಮ್ಮ ದೀಕ್ಷೆ ಅಂದುಕೊಂಡಿದ್ದೀರೋ, ದೇವರು ನಿಮ್ಮ ತಂದೆಯಾಗಿದ್ದಾನೆ, ನೀವು ಆತನ ಮಕ್ಕಳಾಗಿದ್ದೀರಿ. ಮತ್ತು ದೇವರು ನಿಮ್ಮನ್ನು ಪ್ರೀತಿಯಿಂದ ಪ್ರೇರೆ ನೀವು ಅವಿಧೇಯತೆಯಲ್ಲಿ ನಡೆಯುವಾಗ,
ಪಾಪದಲ್ಲಿ ಜೀವಿಸುವಾಗ ನಿಮಗೆ ಎಚ್ಚರಿಕೆ ಕೊಡುತ್ತೆ, ವಾಕ್ಯದ ಮುಖಾಂತರ ಎಚ್ಚರಿಕೆ ಕೊಡುತ್ತಾನೆ. ಸಭೆಯಲ್ಲಿ ವಾಕ್ಯದ ಎಚ್ಚರಿಕೆ ಈ ಟಿ ವಿ ಮಧ್ಯಕ್ಕೆ ಆದರೂ ನೀವು ಅವಿಧಾಗಿದ್ದರೆ ದೇವರು ಏನು ಮಾಡ್ತಾನೆ, ನಿಮ್ಮನ್ನು ಶಿಕ್ಷಿಸ್ತಾನೆ, ನಿಮ್ಮನ್ನು ಗದರಿಸ. ಆಗ ನೀವು ಬೇಸರ ಪಡಬಾರದು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 6ನೇ ವಾಕ್ಯದಂತೆ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿ ಮಗನು ಹೊಡೆಯುತ್ತಾನೆ ಎಂಬುದು. ದೇವರು ನಿಮ್ಮನ್ನು ಪ್ರೀತಿಸಿ, ಯಾಕಂದರೆ ಆತನು ತನ್ನ ಮಗನಾದ ಯೇಸು ರಕ್ತ ನಿಮ್ಮ ಕ್ರಾಯಕ್ಕೆ ತಗೊಂಡಿದ್ದಾನೆ. ನೀವು ನಿಮ್ಮ ಸೊತ್ತಲ್ಲಿ ನೀವು ಆತನ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಆ ಪ್ರೀತಿಯಿಂದ ನಿಮಗೆ ಆತನ ದೇವರು ಶಿಕ್ಷೆ ಕೊಡೋ ಮೊದಲು ನಿಮ್ಮ ಹತ್ರ ಮಾತನಾಡ್ತಾನೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಮಾತನಾಡ್ತಾನೆ. ಅನೇಕ ತುಂಬ ಟೈಮ್ ಕೊಡುತ್ತಾನೆ. ಅದೇ ನಿಮ್ಮ ಹೃದಯ ಕಠಿಣಪಡಿಸೋದಾದರೆ, ನಿಮ್ಮ ಮನಸ್ಸಾಕ್ಷಿನ ಕಠಿಣಪಡಿಸಿದರೆ, ದೇವರ ಬಗ್ಗೆ ಧ್ಯಾನ ಮಾಡದಿದ್ದರೆ, ದೇವರ ಬಗ್ಗೆ ಓದುವುದಿಲ್ಲವಾದರೆ, ನಿಮ್ಮಲ್ಲಿ ವೈಯಕ್ತಿಕ ಪ್ರಾರ್ಥನೆಯಿಲ್ಲದಿದ್ದರೆ ನಿಮ್ಮ ಕಿವಿ ಮಂದವಾಗಿರುತ್ತದೆ, ನಿಮ್ಮ ಆತ್ಮೀಯ ಕಿವಿ ಮುಚ್ಚಲ್ಪಡುತ್ತೆ. ಆಗ ನಿಮಗೆ ಗೊತ್ತಾಗೋದಿಲ್ಲ ದೇವರ ಮಾತನ್ನು. ಮತ್ತು ಆವಾಗ ಅದರ ಶಿಕ್ಷೆಗೆ ಒಳಪಡಿಸ್ತಾನೆ. ಯಾಕಂದರೆ ದೇವರನ್ನು ಪ್ರೀತಿಸ್ತಾನೆ. ಯಾಕಂದರೆ ಯೇಸು ನಂಬಿಕೆಟ್ಟವರು ನೀಲಿ ಮುಳುಗಿಸಿಕೊಂಡು ನರಕದ ಬೆಂಕಿಯಿಂದ ನಿಮಗೆ ತಪ್ಪಿಸ್ತಾನೆ. ಅದಕ್ಕೆ ನಿಮಗೆ ನರಕದ ಬೆಂಕಿಯಿಂದ ತಪ್ಪಿಸಿದ್ರೆ, ನಿಮಗೆ ನರಕಕ್ಕೆ ಹಾಕುವುದನ್ನು ನಿಮಗೆ ನಿತ್ಯ ಜೀವ ಉಂಟು, ನಿಮಗೆ ಪರಲೋಕ ರಾಜ್ಯದ ವಾಗ್ದಾನ ಮಾಡಿದೆ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾನೆ, ನಿಮಗೆ ಶಿಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೋಸ್ಕರ ಯಾಕೆ ನೀವು ಶಿಕ್ಷಿತರಾಗಬೇಕಂದ್ರೆ ನಿಮಗೆ ಗೊತ್ತಾಗಬೇಕು, ಪಾಪ ಮಾಡಿದರೆ ಶಿಕ್ಷೆ ಉಂಟು, ದೇವರ ವಾಕ್ಯ ವಿಧೇಯರಾದರೆ ಆಶೀರ್ವಾದ. ಅದಕ್ಕೆ ನಾವು ಧರ್ಮಕಾಂಡ 28ನೇ ಅಧ್ಯಾಯದಲ್ಲಿ 1-2 ವಾಕ್ಯದಲ್ಲಿ ದೇವರು ಹೇಳ್ತಾನೆ, ಯಾರ್ಯಾವ ದೇವರ ಆಜ್ಞೆ ವಿಧೇಯರಾಗುತ್ತೆ ಅವರಿಗೆ ಆಶೀರ್ವಾದ ಉಂಟು ಮತ್ತು ಅವಿಧೇಯರಾದರೆ ಶಾಪ ಉಂಟು. ಮತ್ತು ಧರ್ಮಕಾಂಡ 30ನೇ ಅಧ್ಯಾಯದಲ್ಲಿ 19ನೇ 20ನೇ ವಾಕ್ಯದಲ್ಲಿ ದೇವರು ಮೋಶೆ ಮುಖಾಂತರವಾಗಿ ಈ ಭೂಮಿಯನ್ನು ಮತ್ತು ಆಕಾಶವನ್ನು ಸಾಕ್ಷಿಗಿಟ್ಟಿದ್ದಾನೆ. ಯಾರು ದೇವರ ವಾಕ್ಯ ವಿಧೇಯರಾಗ್ತೋ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ದೇವರ ಹತ್ರ ಸಾಕ್ಷಿ ಕೊಡುತ್ತದೆ. ನೀವು ಅವಿಧೇಯರಾದವ ಈ ಭೂಮಿ ಮತ್ತು ಆಕಾಶ ನಿಮಗೆ ವಿರುದ್ಧವಾಗಿ ಸಾಕ್ಷಿ. ಅದಕ್ಕೋಸ್ಕರ ದೇವರಿಗೆ ಭಯ ಪಡಬೇಕು. ನೀವು ಗುಪ್ತ ಪಾಪ ಮಾಡಬಹುದು. ಈ ಒಂದು ಸೈತಾನನು ದೂರುಗಾರನಾಗಿದ್ದಾನೆ. ಅವನ ಕೆಲಸ 24 ಗಂಟೆ ದೇವರು ದೂರು ಕೊಡುವುದು. ಆ ದೂರಿಗೆ ಸಾಕ್ಷಿ ಈ ಭೂಮಿ ಆಕಾಶ ಸಹ ನಿಮಗೆ ಸಾಕ್ಷಿ ಕೊಟ್ಟರೆ ದೇವರು ಶಿಕ್ಷೆಗೆ ಸೈತಾನಿಗೆ ಅನುಮತಿ ಕೊಡುತ್ತಾನೆ. ಅದಕ್ಕೆ ಈ ಭೂಮಿ ಆಕಾಶ ನೀವು ವಿಧೇಯತೆಯಲ್ಲಿ ಸಾಕ್ಷಿ ಕೊಡಿದರೆ ಸೈತಾನ ದೂರು ದೇವರು ಸ್ವೀಕಾರ. ಅದಕ್ಕೋಸ್ಕರ ನಿಮಗೆ ದೇವರು ತುಂಬ ಸಮಯ ಕೊಡುತ್ತಾನೆ. ಪಡೆದಂಥದ್ದು ಓಡಿದಾಗ ನಿಮ್ಮನ್ನು ಪ್ರೀತಿಸ್ತಾನೆ, ನಿಮಗೆ ನಿತ್ಯ ಜೀವ ವಾಗ್ದಾನ ಮಾಡಿದೆ. ಅದಕ್ಕೋಸ್ಕರ ಅದು ಬರುವಾಗ ನೀವು ಶಿಕ್ಷಿತರಾಗಬೇಕು, ಕಲಿತುಕೊಳ್ಳಬೇಕು, ಪಾಠ ಕಲಿತುಕೊಳ್ಳಬೇಕು ಎಂಬುದಾಗಿ ಅದು ಅರ್ಥವಾಗಿದೆ. 7ನೇ ವಾಕ್ಯ ನೋಡ್ತೇವೆ, ನೀವು ಶಿಕ್ಷಿತರಾಗುವುದಕ್ಕೆ ನಿಮಗೆ ಶಿಕ್ಷೆ ಆಗುತ್ತೆ ಅಂತ ಅದು ಸಹಿಸಿಕೊಳ್ಳಬೇಕು. ಅಂದರೆ ನಿಮಗೆ ಏನೋ ಕಷ್ಟ ನಿಮ್ಮ ಜೀವ ಇರಬಹುದು, ರೋಗ ಇರಬಹುದು, ಸಹಿಸಿಕೊಳ್ಳಬೇಕು. ದೇವರು ನಿಮ್ಮನ್ನು ಮಕ್ಕಳಿಂದ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಆತನ ಮಕ್ಕಳು ನಿಮ್ಮನ್ನು ನಡೆಸ್ತಾನೆ. 8ನೇ ವಾಕ್ಯ, ತಂದೆಯಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದ ಹೊರತು ದೇವರು ಪ್ರತಿಯೊಬ್ಬ ತನ್ನ ಮಕ್ಕಳಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಶಿಕ್ಷೆ ಕೊಡದವನು ದೇವರು ತಂದೆಯ ಮಗನಲ್ಲ. ನಿಜವಾಗಿ ದೇವರು ನಿಮ್ಮ ತಂದೆ ಆಗಿದೆ. ದೇವರು ಹೇಳ್ತಾನೆ ತನ್ನ ಪ್ರತಿಯೊಂದು ಮಕ್ಕಳಿಗೆ ಶಿಕ್ಷೆ ಕೊಡುತ್ತಾಗೆ ಪ್ರತಿಯೊಂದು ಮಕ್ಕಳು ದೇವರಿಗೆ ವಿಧೇಯರಾಗಬೇಕು ಎಂಬುದಾಗಿ. 9ನೇ ವಾಕ್ಯ ನೋಡ್ತೇವೆ, ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧದ ತಂದೆಗಳನ್ನು ಸನ್ಮಾನಿಸಿದೆಯಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವಂತೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಶಿಕ್ಷೆಗಳು ಬರುವಾಗ, ಕಷ್ಟಗಳು ಬರುವಾಗ ನಿಮ್ಮ ದೇವರು ನಿಮ್ಮ ತಂದೆ ಆಗಿದ್ದಾನೆ, ನೀವು ಆತನ ಮಕ್ಕಳಾಗಿದ್ದೀರಿ. ಆಕೆ ಆತನ ಶಿಕ್ಷೆ ಕೊಡ್ತಾನೆ, ನಿಮಗೆ ನಿತ್ಯ ಜೀವ ವಾಗ್ದಾನ ಮಾಡಿದ್ದಾನೆ, ನಿಮಗೆ ಪರಲೋಕ ರಾಜ್ಯ ಉಂಟು. ಅದಕ್ಕೋಸ್ಕರ ನಿಮಗೆ ದೇವರು ಶಿಕ್ಷೆ ಕೊಡುತ್ತಾನೆ. ಆ ಶಿಕ್ಷೆ ಬರುವಾಗ ನೀವು ದೇವರು ಸನ್ಮಾನಿಸಬೇಕು. ಹೇಗೆ ಸನ್ಮಾನಿಸುವುದಂದರೆ ದೇವರ ಪ್ರತಿ ಆಜ್ಞೆಗೆ ವಿಧೇಯರಾಗುವುದೇ ಆತನಿಗೆ ಸನ್ಮಾನಿಸುವುದು ಆಗಿದೆ. 10ನೇ ವಾಕ್ಯ ನೋಡ್ತೇವೆ, ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ನೋಡ್ತೇವೆ, ಶಾರೀರಿಕ ತಂದೆಗಳು ತಮ್ಮ ಹಿತಕ್ಕೂ ಶಿಕ್ಷಿಸ್ತಾನೆ. ಆದ ದೇವರಾದ ಪರಲೋಕ ದೇವರು ನಿಮ್ಮ ತಂದೆ ಆಗಿದ್ದಾನೆ. ನೀವು ಪರಿಶುದ್ಧರಾಗಬೇಕು, ಪರಿಶುದ್ಧ ಪಾಲರಾಗಬೇಕಾಗಿದೆ. ಪರಿಶುದ್ಧತೆ ಯಾವನ್ನು ದೇವರು ನೋಡಲಿಕ್ಕೆ ಆಗುವುದಿಲ್ಲ. ದೇವರು ಪರಿಶುದ್ಧತೆ, ಆ ಪರಿಶುದ್ಧತೆ ನೀವು ಅಭ್ಯಾಸ ಮಾಡಬೇಕು. ಅದು ಹೇಗೆಂದರೆ ದಿನಾಲೂ ದೇವರ ವಾಕ್ಯನ ಮುಂಜಾನೆ ಜಾವದಲ್ಲಿಯೂ ರಾತ್ರಿ ಮಲಗೋಗಿ ದೇವರ ವಾಕ್ಯನ ಓದುವುದು ಮಾತ್ರ ಧ್ಯಾನ ಮಾಡಬೇಕು. ಆಗ ನಿಮ್ಮ ಪಾಪಗಳು ನಿಮಗೆ ಗೊತ್ತಾಗುತ್ತವೆ. ಪಶ್ಚಾತ್ತಾಪ ಪಡ್ಕೊಂಡು ಬಿಟ್ಟರೆ ನಿಮಗೆ ಪ್ರತಿದಿನ ದಾವಿದನೇ ಕೀರ್ತನೆ 23ನೇ ಕೀರ್ತನೆ 6ನೇ ವಾಕ್ಯ, ನಿಶ್ಚಯವಾಗಿ ಶುಭ ಕೃಪೆಯು ನಿಮ್ಮ ಮೇಲೆ ಇರುತ್ತದೆ. ಆದರೆ ನೀವು
ಪಾಪಕ್ಕೆ ಗುಲಾಮರಾಗಿದ್ದಾರೆ, ಪಾಪಕ್ಕೆ ದಾಸರಾದರೆ ನಿಮ್ಮ ಮೇಲೆ ಕಷ್ಟಗಳು ಬರ್ತವೆ, ಶಿಕ್ಷೆಗಳು ಬರ್ತವೆ. ಆಗ ನೀವು ಪ್ರೇರೆ ಗುಣಗುಟ್ಟಬಾರದು. ತಿಳಿದುಕೊಂಡು ದೇವರನ್ನು ಪ್ರೀತಿಸ್ತಾನೆ, ಆತ್ಮ ತಂದೆ ಆಗಿದ್ದಾನೆ, ಆತ ನಿಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ನಿಮಗೆ ಶಿಕ್ಷೆ ಬರುವಾಗ ಅದನ್ನು ಸಹಿಸಿಕೊಳ್ಳಬೇಕು. ಮತ್ತು ಆತನ ಉದ್ದೇಶವನ್ನು ಆ ಪರಿಸರದ ಪಾವರಾಗಬೇಕೆಂಬುದು ಆತ ನಿಮಗೆ ಶಿಕ್ಷಿಸುತ್ತಾನೆ. ಆನಂದವಾಗಿ ನೋಡ್ತೇವೆ, ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ಶಿಕ್ಷೆ ಬರುವಾಗ ನಿಮಗೆ ಸಂತೋಷ ಉಂಟು ಮಾಡಿ ದುಃಖ ಬರುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿಯ ಫಲವನ್ನು ಕೊಟ್ಟು ಮನಸ್ಸು ಸಮಾಧಾನ ಉಂಟು ಮಾಡ್ತದೆ. ಆ ದುಃಖ ಬಿಡಬೇಕಾ, ಆ ಶಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಅಲ್ಲಿ ನೀವು ಕೇಳಬೇಕು, ವಾಕ್ಯ ಧ್ಯಾನ, ದೇವ ನನ್ನ ಪರೀಕ್ಷಿಸು, ದೇವ ಯಾಕೆ ನನಗೆ ಶಿಕ್ಷೆ ಬಂದಿದೆ, ಯಾಕೆ ನನಗೆ ಕಷ್ಟ ಬಂದಿದೆ, ಯಾಕೆ ನನ್ನ ರೋಗ ನನ್ನ ಗುಣವಾಗುವುದಿಲ್ಲ, ಯಾಕೆ ನನ್ನ ಸಾಲ ಬಿಡುವುದಾಗುವುದಿಲ್ಲ, ಯಾಕೆ ನನ್ನ ಚಿಂತೆ ಬಿಟ್ಟು ಹೋಗುವುದಿಲ್ಲ. ಆಗ ದೇವರ ವಾಕ್ಯವು ಮುಖಾಂತರ ನೀವು ಪರೀಕ್ಷಿಸುವಾಗ ಆ ಪಾಪಕ್ಕೆ ಬಿಟ್ಟು ಬಿಡುವುದರೆ ದೇವರ ಕರುಣೆ ಬರ್ತದೆ, ಮನಸ್ಸು ಸಮಾಧಾನ ಬರ್ತದೆ, ನೀತಿವಂತರಾಗುತ್ತೀರಿ, ಬಿಡಿ ಹೊಂದುತ್ತೀರಿ. ಮತ್ತು ಈ ಶಿಕ್ಷೆಗಳು ನಿಮಗೆ ಬೇಡ. ಅದಕ್ಕೆ ಪ್ರತಿದಿನ ವಾಕ್ಯ ಓದು ಅಭ್ಯಾಸ ಮಾಡಿರಿ, ವಾಕ್ಯ ಧ್ಯಾನ ಮಾಡೋ ಅಭ್ಯಾಸ ಮಾಡಿರಿ, ಪಾಪಗಳು ಒಪ್ಪಿಕೊಳ್ಳಿ ಅರಿಕೆ ಬಿಟ್ಟು ಬಿಡ್ರಿ. ದೇವರ ವಾಕ್ಯ ವಿಧಿಯಾಗಿ ನಡೆಯುತ್ತಾರೆ. ಪ್ರತಿದಿನ ನಿಮಗೆ ಆಶೀರ್ವಾದ ಶುಭ ಕ್ರಮವನ್ನು ಹಿಂಬಾಲಿಸಿಕೊಂಡು ಬರ್ತದೆ. ದೇವರ ನಿಮಗೆ ಸ್ತೋತ್ರವಾಗಲಿ. ಈ ಸಂಧಿ ಮಧ್ಯದಲ್ಲಿ ಉತ್ತೇಜನವಾಗುತ್ತಾರೆ. ನಿಮ್ಮ ಅಭ್ಯರ್ಥಿ ತಿಳಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಇದನ್ನು ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡಿದವ, ಪ್ರತಿಯೊಬ್ಬರಿಗೂ ದೇವ ಆ ಒಂದು ಸ್ವಪರೀಕ್ಷೆ ಅರ್ಥ ಕೊಡಬೇಕು. ಪ್ರತಿಯೊಬ್ಬರಿಗೆ ತಮ್ಮ ಕಷ್ಟ, ರೋಗ, ಸಮಸ್ಯೆ ಬಿಡುಗಡೆ ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ದೇವನಿಗೆ ನಿತ್ಯ ಸ್ತುತಿ ತನ್ನಿ